ನಮಸ್ಕಾರ ಎಲ್ರಿಗೂ. ಬನ್ನಿ ಫ್ರೆಂಡ್, ಇವತ್ತು ಚಿರೋಟಿ ಮಾಡೋಣ ಅಂತ. ವಿಡಿಯೋ ಸ್ಕಿಪ್ ಆಗಿದೆ ಫ್ರೆಂಡ್. ನಾನು 1 kg ಚಿರೋಟಿ ರವೆ ಹಾಕಿದ್ದೀನಿ, ಹಾಗೆ 1/4 kg ಮೈದಾ ಹಾಕಿದ್ದೀನಿ. ಆ ವಿಡಿಯೋ ಎಲ್ಲ ಸ್ಕಿಪ್ ಆಗಿದೆ, ಕ್ಷಮಿಸಿ. ಇಷ್ಟು ಸ್ಪೂನ್ ತೋರಿಸಿದ್ನಲ್ಲ, ಅದರಲ್ಲಿ 2 ಸ್ಪೂನು ತುಪ್ಪ ಹಾಕಿದ್ದೀನಿ ಫ್ರೆಂಡ್. ತುಪ್ಪ ನೋಡಿ ಈ ಥರ ಆಗಬೇಕು. ತುಪ್ಪ ಹಾಕಿದಾಗ ಎಲ್ಲ ರವೆನಲ್ಲೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಪ್ಪ ಹಾಕಿ. ತುಪ್ಪ ಇಲ್ಲ ಅಂದರೆ ನೀವು ಡಾಲ್ಡಾ ಕೂಡ ಉಪಯೋಗಿಸ್ಬೋದು, ಬಟ್ ತುಪ್ಪ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಡಾಲ್ಡಾ ಆದರೆ ನಾವು ಹಾಲು ಹಾಕಿ ಕಾಯಿಸಿ ತಿನ್ಬೇಕಾದ್ರೆ ಡಾಲ್ಡಾ ಸಿಗುತ್ತೆ ಬಾಯಿಗೆ, ಹಾಗಾಗಿ ಡಾಲ್ಡಾ ಬೇಡ. ನೋಡಿ ಈ ರೀತಿ ಉಂಡೆ ಕಟ್ಟೋ ಥರ ಬರಬೇಕು. ಆ ಥರ ತುಪ್ಪ ಹಾಕಿ ಚೆನ್ನಾಗಿ ರವೆಗೂ ಮಿಕ್ಸ್ ಆಗಬೇಕು ಎಲ್ಲ. ಆ ಥರ ಮಾಡಿಕೊಂಡು ಇದಕ್ಕೆ ಎಷ್ಟು ಇಡಿಸ್ತೋ ಅಷ್ಟು ನೀರು ಹಾಕಿ ಸಾಫ್ಟಾಗಿ ನಾವು ಕಲಿಸ್ಕೋಬೇಕು. ನೋಡಿ ಈಗ ನಾನು ಕಲಿಸ್ತಾ ಇದ್ದೀನಿ, ನೀರು ಹಾಕ್ಕೋತಾ ಇದ್ದೀನಿ. ನೀರು ಹಾಕಿ ಚೆನ್ನಾಗಿ ಕಲಸಿ, ಇನ್ನೂ ಸ್ವಲ್ಪ ನೀರು ಇಡಿಸುತ್ತೆ. ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದಿ ಇಡ್ತೀನಿ. ನೋಡಿ ಚೆನ್ನಾಗಿ ಕಲಿಸ್ಕೊಳ್ಳಿ ಫ್ರೆಂಡ್. ನೋಡಿ ಕಲಸಿದ್ದು ಇವಾಗ ಆಲ್ಮೋಸ್ಟ್ ಮುಗಿತಾ ಇದೆ. ಇದನ್ನು ನಾವು ಒಂದು ಅರ್ಧ ಗಂಟೆ ಚೆನ್ನಾಗಿ ನೆನೆಯೋಕ್ಕೆ ಬಿಟ್ಬಿಡೋಣ. ರವೆ ಆಗಿರೋದ್ರಿಂದ ಒಂದು ಅರ್ಧ ಗಂಟೆ ನೆನೆಲಿ. ಚೆನ್ನಾಗಿ ನಾದಿ ಇಟ್ಬಿಡಿ, ಒಂದು ಪ್ಲೇಟ್ ಮುಚ್ಚಿ. ನೋಡಿ ಎಲ್ಲ ಆಯ್ತು ಇವಾಗ ನಾದಿದ್ದ ನಂತರ ನಾನು ಸಾಫ್ಟಾಗಿರಬೇಕು ಹಿಟ್ಟು. ನೋಡಿ ಈ ಥರ ನಾವು ಚಪಾತಿ ಹಿಟ್ಟಿಗಿನ್ನ ಸ್ವಲ್ಪ ಸಾಫ್ಟಾಗಿ ಮಾಡ್ಕೋಬೇಕು. ಮುಚ್ಚಿ ಇಟ್ಬಿಡಿ. ಈಗ ಮುಚ್ಚಿಟ್ಬಿಟ್ಟು ಬನ್ನಿ ಇವಾಗ ನಾವು ಸಾಟಿ ಮಾಡ್ಕೊಳ್ಳೋಣ. ಸಾಟಿಗೆ ನಾನು ಒಂದು 3 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಅಕ್ಕಿ ಹಿಟ್ಟು, 3 ಸ್ಪೂನು. ಹಾಗೆ ಇದಕ್ಕೆ ಇಡಿಸೋವಷ್ಟು ತುಪ್ಪ. ಕಲಿಸ್ದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೇಕಂತ. ಈಗ ಸದ್ಯಕ್ಕೆ ನಾನು 1 ಸ್ಪೂನ್ ಹಾಕಿದ್ದೀನಿ, 1 ಸ್ಪೂನ್ ಸಾಕಾಗಲ್ಲ. ಮಿಕ್ಸ್ ಮಾಡ್ತಾ ನಿಮಗೇನೆ ಗೊತ್ತಾಗುತ್ತೆ. ನೋಡಿ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಅದಕ್ಕೆ ಕಲಸಿಟ್ಕೊಂಡಿದ್ದೀನಿ ನಾನು ಸಾಟಿನ. ಬನ್ನಿ ಈಗ ಹಿಟ್ಟು ನೆಂದಿದೆಯಾ ನೋಡೋಣ. ನೋಡಿ ಎಷ್ಟು ತುಂಬ ಸಾಫ್ಟಾಗಿದೆ, ಚೆನ್ನಾಗಿ ನೆಂದಿದೆ ರವೆ ಎಲ್ಲ. ಈಗ ನಾವು ಇದರಲ್ಲಿ ಚೆನ್ನಾಗಿ ಕಲ್ ಮೇಲೆ ಹಾಕ್ಕೊಂಡು ನಾದನ, ಚೆನ್ನಾಗಿ ಕಲ್ ಮೇಲೆ ಹಾಕ್ಕೊಂಡು ನಾದನ. ಬನ್ನಿ ಫ್ರೆಂಡ್, ಪ್ಲೇಟಲ್ಲಿ ಹಾಕ್ತಾಯಿಲ್ಲ ನೋಡಿ. ಚೆನ್ನಾಗಿ ಸ್ಲ್ಯಾಬ್ ಮೇಲೆ ಹಾಕ್ಕೊಂಡು, ಸ್ಲ್ಯಾಬೆಲ್ಲ ನೀಟ್ ಮಾಡ್ಕೊಂಡಿದ್ದೀನಿ, ಏನು ಅಂದ್ಕೋಬೇಡಿ. ಚೆನ್ನಾಗಿ ನಾದಿ. ಎಷ್ಟು ಚೆನ್ನಾಗಿ ನಾದ್ತಿರೋ ಅಷ್ಟು ಚೆನ್ನಾಗಿ ನಮಗೆ ಚಿರೋಟಿ ಬರುತ್ತೆ. ಇದನ್ನು ನಾನು 2 ಭಾಗ ಮಾಡಿ ಇನ್ನೊಂದು ಭಾಗನ ಹಾಗೆ ಮುಚ್ಚಿಟ್ಬಿಡ್ತೀನಿ. ಯಾಕೆಂದರೆ ನೆನಿಬಾರ್ದಲ್ಲ ಹಿಟ್ಟು, ಒಣಗಬಾರ್ದಲ್ಲ ಹಿಟ್ಟು. ಹಾಗಾಗಿ ಮುಚ್ಚಿ ಸೈಡ್ಗೆ ಇಟ್ಬಿಟ್ಟು ಇದರಲ್ಲಿ ನಾನು ರೋಲ್ ಮಾಡ್ಕೋತೀನಿ. ಉದ್ದ ರೋಲ್ ಮಾಡಿ ಒಂದೇ ಸಮ ನೋಡಿ ಈ ಥರ ರೋಲ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಉದ್ದ ರೋಲ್ ಮಾಡಿ ಚಾಕು ಸಹಾಯದಿಂದ ಒಂದೇ ಸಮ ಎಲ್ಲ ಉಂಡೆಗಳನ್ನ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಎಲ್ಲ ಕಟ್ ಮಾಡ್ಕೊಳ್ಳಿ. ಪ್ಲೀಸ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದೀರೋ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನೀವು ಒಂದೊಂದು ಸಬ್ಸ್ಕ್ರೈಬು ನಮ್ಗೆ ಮುಖ್ಯ. ನೋಡಿ ಇವಾಗ ಈ ಥರ 16 ಉಂಡೆ ಆಗಿದೆ. ಈ ಥರ ಪ್ರೆಸ್ ಮಾಡಿ ಇಡಿ ನೀಟಾಗಿ ಎಲ್ಲನೂ. ನಾನು ಫಸ್ಟ್ ಬ್ಯಾಚ್ ಮಾಡಿದ್ದು 16 ಉಂಡೆ ಆಗಿದೆ. ಎಲ್ಲ ಈ ಥರ ನಾನು ಉಂಡೆನ ಇಟ್ಬಿಟ್ಟು ಆಮೇಲೆ ನೋಡಿ ಇವಾಗ ಒಂದೊಂದೇ ಉಂಡೆ ತೊಗೊಂಡು ಲಟ್ಟಿಸ್ಕೋತೀನಿ. ಬನ್ನಿ, ಸ್ವಲ್ಪ ಮೈದಾ ಹಿಟ್ಟು ಅದ್ಕೊಂಡು, ಸ್ವಲ್ಪನೇ ಸಾಕು, ಜಾಸ್ತಿ ಏನು ಬೇಕಾಗಲ್ಲ. ಒಂದು ಸರಿ ಅದ್ಕೊಂಡ್ರೆ ಸಾಕು. ನೋಡಿ ಈ ಥರ ತೆಳುವಾಗಿ, ಎಷ್ಟು ತೆಳುವಾಗಿ ಬರುತ್ತೋ ಅಷ್ಟು ತೆಳುವಾಗಿ ಲಟ್ಟಿಸ್ತಾ ಇದ್ದೀನಿ. ನಾನು ಒಂದೇ ಕೈ ಲಟ್ಟಿಸ್ತಾ ಇದ್ದೀನಿ, ಇನ್ನೊಂದು ಕೈಲಿ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ತೆಳುವಿದೆ ಸಾಧ್ಯನೋ ಅಷ್ಟು ತೆಳುವಾಗಿ, ನಿಮಗೆ ಎಷ್ಟು ತೆಳುವಾಗಿ ಬರುತ್ತೋ ಅಷ್ಟು ತೆಳುವಾಗಿ ಲಟ್ಟಿಸಿ. ಏಕೆಂದರೆ ಲೇಯರ್ ಹಾಕ್ಕೋಬೇಕು ನಾವು ಚಪಾತಿ ಮೇಲೆ. ನೋಡಿ ಈ ಥರ ಇನ್ನೆಲ್ಲ ಕಾಣಬೇಕು ನಮ್ಮ ಸ್ಲ್ಯಾಬು ಲಟ್ಸಿರೋದು. ನೋಡಿ ಎಷ್ಟು ತೆಳುವಾಗಿದೆ. ಇಷ್ಟು ತೆಳುವಾಗಿ ಲಟ್ಸಿ ಸಾಕು. ಎಲ್ಲ ಲಟ್ಸಿಟ್ಕೊಂಬಂದ್ಬಿಡೋಣ. ಬನ್ನಿ ಎಲ್ಲ ಲಟ್ಸ್ಕೊಂಬಂದ್ಬಿಡೋಣ. ನೋಡಿ ಎಲ್ಲ ಲಟ್ಸಿದ್ದಾಯಿತು. ನೋಡಿ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. 16 ಚಪಾತಿ ಆಗಿದೆ.
ನಾನು ಈಗ ನನ್ನ ಸೊಸೆ ಸಾಟಿ ಹಚ್ತಾ ಇದ್ದಾಳೆ. ಎಲ್ಲ ನೀಟಾಗಿ ಸಾಟಿ ಹಚ್ಚಿ ನೋಡಿ, ಒಂದೊಂದಕ್ಕೂ ಸಾಟಿ ಹಚ್ಕೋಬೇಕು. ಈ ರೀತಿ ನಾವು ಕಲಸಿಟ್ಕೊಂಡಿದ್ದೀವಲ್ಲ ಅಕ್ಕಿ ಹಿಟ್ಟು ತುಪ್ಪ ಎಲ್ಲ ಹೆಜ್ಜೆ ಎಲ್ಲ ಸಾಟಿ ಹಚ್ಕೊಂಡು ಒಂದ್ರ ಮೇಲೊಂದು ನೋಡಿ ಈ ಥರ ಹಾಕ್ಕೊಂಡು ನೋಡಿ ಈ ಥರ ಹಾಕ್ಕೊಂಡು ಹಚ್ಕೋಬೇಕು. ನೋಡಿ ಎಲ್ಲ ಹಚ್ಕೋಬೇಕು. ನಾವು ಮದುವೆ ಮನೇಲಿ ಮಾಡ್ತಾರಲ್ಲ ಅದೇ ಥರ ಬರುತ್ತೆ ಚಿರೋಟಿ. ತುಂಬಾ ಟೇಸ್ಟಿಯಾಗಿತ್ತು. ಈ ಥರ ಎಂಟು ಚಪಾತಿ ಹಾಕಿ ಈ ಥರ ಸಾಟಿ ಮಾಡಿಕೊಂಡು ಈ ಥರ ರೋಲ್ ಮಾಡಿ ನಿಧಾನಕ್ಕೆ ರೋಲ್ ಮಾಡ್ಕೋಬೇಕು. ನಿಧಾನಕ್ಕೆ ರೋಲ್ ಮಾಡಿಕೊಂಡು ನಾವು ಸ್ವಲ್ಪ ಉದ್ದ ಮಾಡ್ಕೋಬೇಕು. ಸ್ವಲ್ಪ ಉದ್ದ ಅವಳಿಗೆ ಬರ್ತಾಯಿಲ್ಲ ಮಾಡೋಕ್ಕೆ. ನೋಡಿ ರೋಲ್ ಮಾಡಿದ್ದಾಳೆ, ನಾನೇ ಮಾಡ್ತೀನಿ. ಸ್ವಲ್ಪ ಉದ್ದ ಎಳ್ಕೋಬೇಕು ಅದನ್ನು ಸ್ವಲ್ಪ ಸಾಫ್ಟಾಗಿ, ಇಲ್ಲಾಂದರೆ ಲೇಯರ್ ಹೋಗ್ಬಿಡುತ್ತೆ. ಸಾಫ್ಟಾಗಿ ಎಳ್ಕೊಂಡು ಕಟ್ ಮಾಡ್ಕೊಳ್ಳೋಣ ಬನ್ನಿ. ಒಂದು 10ರಿಂದ 11 ಚಿರೋಟಿ ಆಗುತ್ತೆ ಇದರಲ್ಲಿ. ನೋಡಿ ಕಟ್ ಮಾಡ್ತಾಯಿದ್ದೀನಿ. ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ತಾಯಿದ್ದೀನಿ, ತುಂಬ ದೊಡ್ಡ ಸೈಜಲ್ಲಿ ಮಾಡ್ತಾಯಿಲ್ಲ. ನೋಡಿ ಆಗಿದೆ. ಈ ಥರ ಕಟ್ ಮಾಡಿದ್ದನ್ನ ನಾವು ನೋಡಿ ಈಗ ಈ ರೀತಿ ಇದು ಮಾಡಿ ಇಟ್ಕೋಬೇಕು. ಎಲ್ಲ ಹಿಂಗೆ ಮಾಡಿ ಇಟ್ಕೊಂಡು ನೋಡಿ ಎಲ್ಲವನ್ನು ಈಗ ಮಾಡಿ ಇಟ್ಕೊಂಡ್ರೆ ನೋಡಿ ಲೇಯರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಒತ್ತೋಣ ಬನ್ನಿ. ಈಗಲೂ ಕೂಡ ಒಂದೇ ಕೈಯಲ್ಲಿ ಅವಳು ಸಾಟಿ ಮಾಡ್ತಿದ್ದಾಳೆ, ನಾನು ಒಂದೇ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಹೀಗೆ ಪ್ರೆಸ್ ಮಾಡಿಕೊಂಡು ಈ ರೀತಿ ಲೈಟಾಗಿ ಸುಮ್ಮನೆ ಹಿಂಗೆ ಮಾಡಿ, ತುಂಬ ಪ್ರೆಷರ್ ಕೊಟ್ಟು ಹಾಕಬೇಡಿ, ಲೇಯರೆಲ್ಲ ಹೊರಟೋಗ್ಬಿಡುತ್ತೆ. ಪ್ರೆಷರ್ ಹಾಕಿ ಲಟ್ಸಿದ್ರೆ ಲೇಯರೆಲ್ಲ ಹಾಳಾಗುತ್ತೆ. ನೋಡಿ ಈ ರೀತಿ ತುಂಬ ದಪ್ಪನೂ ಬೇಡ, ತುಂಬ ಸಣ್ಣನೂ ಬೇಡ, ಒಂದೇ ಇದರಲ್ಲಿ ಹೊತ್ಕೊಳ್ಳಿ. ಇನ್ನೊಂದು ತೋರಿಸ್ತೀನಿ ಇವಾಗ. ಈ ಥರ ಕೈಯಲ್ಲಿ ಪ್ರೆಸ್ ಮಾಡಿ ಸ್ವಲ್ಪ ಆ ಕಡೆ ಈ ಕಡೆ ಒಂದು 3 ಸರಿ ಅಂದರೆ ಸಾಕು ಫ್ರೆಂಡ್, ಲೈಟಾಗಿ. ಆಗ ನಮಗೆ ಚಿರೋಟಿನಲ್ಲಿ ಲೇಯರ್ ಕಾಣಿಸುತ್ತೆ. ನೋಡಿ ಈ ಥರ ಎಲ್ಲವನ್ನು ಒತ್ತಿಟ್ಕೊಂಬೇಡ. 11 ಚಿರೋಟಿ ಆಗಿದೆ ನೋಡಿ, ಎಲ್ಲ ಒತ್ತಿಟ್ಕೊಂಡಾಗಿದೆ. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಬನ್ನಿ ಚಿರೋಟಿ ಹಾಕೋಣ. ಎಣ್ಣೆ ಒಳಗಡೆ ಹಾಕಿ ಕರೆದು ತೆಗ್ಗೆನ. ನೋಡಿ ಈ ರೀತಿ ಎಣ್ಣೆ ಅದ್ರ ಮೇಲೆ ಹಾಕ್ತಾ ಇರಬೇಕು. ನಮಗೆ ಲೇಯರ್ ಕಾಣಬೇಕಂದ್ರೆ ಈ ರೀತಿ ಎಣ್ಣೆ ಹಾಕಿ ಅದು ಮೇಲೆ ಬರುತ್ತೆ. ನೋಡಿ ಈಗ ಬಂತು ಮೇಲೆ. ಸ್ವಲ್ಪ ಲೈಟ್ ಬ್ರೌನ್ ಆಗೋವರೆಗೂ ಕರ್ಕೊಂಡ್ರೆ ನಮ್ಮ ಚಿರೋಟಿ ತುಂಬ ರುಚಿಯಾಗಿ ಚೆನ್ನಾಗಿರುತ್ತೆ. ಈ ಥರ ಎಣ್ಣೆ ಹಾಕಬೇಕು. ಈಗ ಉಲ್ಟಾ ಮಾಡಿದ್ಮೇಲೂ ಸ್ವಲ್ಪ ಹಾಕಿ ಮೇಲ್ಗಡೆ ಎಣ್ಣೆ. ತುಂಬ ಚೆನ್ನಾಗಿತ್ತು ಫ್ರೆಂಡ್. ನನ್ನ ಮೊಮ್ಮಗನ ಬರ್ತಡೇ ಇದೆ ನಾಳೆ, ಹಾಗಾಗಿ ಇವತ್ತೇ ಮಾಡಿಟ್ಕೊಂಡಿದ್ದೀನಿ. ಹೊರಗಡೆಯಿಂದ ತರೋದು ಬೇಡ, ಮನೆಯಲ್ಲೇ ಮಾಡೋಣ ಅಂತ. ಒಂದು 20 ಜನ ಆಗ್ತಾರೆ, ಹಾಗಾಗಿ ಮನೆಯಲ್ಲೇ ಚಿರೋಟಿ ಮತ್ತು ಬಾದಾಮ್ ಪುರಿ ಮಾಡಿದ್ದೀನಿ. ಬಾದಾಮ್ ಪುರಿ ವಿಡಿಯೋ ನಾಳೆ ಹಾಕ್ತೀನಿ ಫ್ರೆಂಡ್. ನೋಡಿ ಫ್ರೆಂಡ್ ಹೇಗಿದೆ ಅಂತ ನೋಡಿದ್ರಲ್ಲ. ಈ ಕಲರ್ ಬಂದರೆ ಸಾಕು. ತೆಗೆದು ನಾವು ಈಗ ಒಂದು ಪ್ಲೇಟಲ್ಲಿ ಇಟ್ಕೊಂಬಿಡೋಣ. ಈಗ ಇನ್ನೊಂದು ಹಾಕ್ತೀನಿ ನೋಡಿ. ಅದನ್ನು ಇದೇ ರೀತಿ ಮಾಡ್ಕೊಳ್ಳಿ. ಸೌಟಿಂದ ಸ್ವಲ್ಪ ಎಣ್ಣೆ ಅದ್ರ ಮೇಲೆ ಹಾಕ್ತಿದ್ರೆ ಲೇಯರ್ ಬಿಟ್ಕೊಳ್ಳುತ್ತೆ ನೋಡಿ. ಇಷ್ಟು ಬೇಗ ಮೇಲೆ ಬಂತಲ್ವಾ. ಫಸ್ಟ್ ಒಂದು ಸ್ವಲ್ಪ ತಡ ಆಯಿತು, ಸೆಕೆಂಡ್ ಒಂದು ಬೇಗನೆ ಮೇಲೆ ಬಂತು. ಇದೇ ರೀತಿ ಮಾಡ್ಕೋಬೇಕು ಫ್ರೆಂಡ್. ನೋಡಿ ಆಗಿದೆ, ತುಂಬ ಚೆನ್ನಾಗಿ ಬಂತು. ಎಲ್ಲ ಕರೆದಿದ್ದಾಯ್ತು ನೋಡಿ, ಎಷ್ಟು ಚೆನ್ನಾಗಿದ್ದಾವೆ ಚಿರೋಟಿ. ನಮಗೆ ಬೇಕ್ರಿನಲ್ಲಿ ಸಿಗ್ತಾವಲ್ಲ ಅದೇ ಥರ ಇದ್ದಾವೆ. ಆ ಬೇಕ್ರಿನಲ್ಲಿ ಒಂದು ಸ್ವಲ್ಪ ಇನ್ನೂ ಡಾಲ್ಡಾ ಎಲ್ಲ ಹಾಕ್ಬಿಟ್ಟಿರ್ತಾರೆ, ತಿನ್ನೋಕ್ಕಾಗಲ್ಲ ಫ್ರೆಂಡ್. ಓಕೆ ಫ್ರೆಂಡ್, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ.